ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವ್ಲಾಗ್ ಬಂದು ಮುನೇಶ್ವರ ಮಾಡ್ತಾ ಇರೋದು ಮನೆ ದೇವ್ರದ್ದು. ಯಾಕಂದರೆ ಪೂಜೆಗೆ ಯಾರನ್ನೂ ಕರೆದಿರಲಿಲ್ಲ, ಸೊ ನಾನ್ ವೆಜ್ ಊಟಕ್ಕೆ ಎಲ್ಲರನ್ನೂ ಕರೆಯೋಣ ಅಂತ ಮಾಡ್ತಾ ಇದ್ದೀವಿ. ಸೊ ಮಧ್ಯ ಎಲ್ಲ ಕ್ಲಿಪ್ಪಿಂಗ್ ದಿನ ಒಂದೊಂದು ದಿನದ ಏನೇನು ಮಾಡಿದ್ದೀವಿ ಅನ್ನೋದು ಒಂದೊಂದು ಕ್ಲಿಪ್ಪಿಂಗ್ ಆ್ಯಡ್ ಆಗುತ್ತೆ ಇದರಲ್ಲಿ. ಸೊ ಮುನೇಶ್ವರ ಫಂಕ್ಷನ್ ಹೇಗಿರುತ್ತೆ ನೋಡೋಣ ಬನ್ನಿ. ಮೋಸಮ್ ಗಿಫ್ಟ್ ಐಟಮ್ ಪ್ಯಾಕಿಂಗಿಗೆ ಮೋಸಮ್ ಹೆಲ್ಪ್ ಮಾಡ್ತಾ ಇರೋದು, ಡಬ್ಬಿಗಳ್ನ ಹಾಕೋದಕ್ಕೆ ನಾನ್ ವೆಜ್ ಊಟಕ್ಕೆ. ಜಲ್ದಿ ಕರೋ, ಓಪನ್ ಕರೋ. ಹಾಂ ಓಪನ್ ಕರೋ. ಹಾಂ ನೋಡಿ, ನಮ್ಮ ಮನೆ ಮಕ್ಕಳು ಬರಲಿಲ್ಲ, ನಮ್ಮ ಹುಡುಗ ಬಂದ. ಇದು ಚಿನ್ನ ಬಂತಿದೆ. ಮುಟ್ಟಕ್ಕೆ ಬಿಡಲ್ಲ ಅವ್ರ ಅಪ್ಪನಿಗೆ. ಹಾಂ ನೋಡಿ, ಒಟ್ಟು 80 ಗಿಫ್ಟ್ಸ್ ಏನೋ ತಂದಿದ್ವಿ. ಬಾಕ್ಸು ಯಾವ ಥರ ಬಾಕ್ಸ್ ಅಂದರೆ ಈ ಥರ ಬಾಕ್ಸು, ಮುಚ್ಚಳ ಇರುವಂಥದ್ದು. ಇದು ಹೆಲ್ಪ್ ಮಾಡ್ತಾ ಇರೋದು ನಮ್ಮ ಮೋಸಮ್. ಎಲ್ಲ ಪ್ಯಾಕ್ ಮಾಡಿಬಿಟ್ಟ ಚಾಕ ಅಂತ. ಈಗೆಲ್ಲ ಕವರ್ಗೆ ತುಂಬಿಸ್ತಾ ಇರೋದು ಅಷ್ಟೇ. ಇಲ್ಲ ತಾನೇ, ದೊಡ್ಡದು ಬಂತು ಇದರಲ್ಲೇ. ಇದು ಅದು ಎರಡೇ ಚೆಕ್ ಮಾಡಬೇಕಾಗಿರೋದು ನಾವು. ಇನ್ನೆಲ್ಲನೂ ಇದೇನೇನೆ. ಎದ್ದು ಓಪನ್ ಕರೋ. ಹಾಂ ಚೆಕ್ करना है ना, क्या आया क्या नहीं आया. ಕತ್ರಿ ಮಾಡಬೇಕು. ಹಾಂ ಕತ್ರಿ ಸೀಸರ್ಸು ಎತ್ಕೊಂಬರೋ ಹೋಗ್ಲಿ ಓಡು. वो और एक बैग है ना, वो भी ओपन करो. होता है क्या? हाँ वो कैसे बंदा है? वो सेम. हाँ ಎಲ್ಲ ಚೆಕ್ ಮಾಡೋ ಹೇಳ್ತಿ ಪೂರ್ವಿ. ಫಂಕ್ಷನ್ ಸಂಡೇ ಫಂಕ್ಷನ್ಗೆ ಮೆಹಂದಿನ ತೋರಿಸು. ನಿನ್ನ ಕೈ ಎಷ್ಟು ಚೆನ್ನಾಗೈತೆ, ನಿನ್ನ ಕೈ ಎಷ್ಟು ದೊಡ್ಡದಾಗಿದೆ. ಹಾಕ್ಬೋದು. ನನ್ನ ಕೈ ಎಷ್ಟು ಪುಟ್ಟದು. ಏನು ಪುಟ್ಟದಿಲ್ಲ. 40 ನಿಮಿಷದಲ್ಲಿ ಮುಗಿಸ್ಬಿಟ್ರು. ಅದು ಬ್ಲಿಂಕ್ ಆಗ್ತಾ ಇದೆ. ನೀನು ಲೈಟ್ ಹಾಕು ಅಂತ ಇದೆಯಾ? ಮತ್ತೆ ಯಾಕೆ ಬ್ಲಿಂಕ್ ಆಗ್ತಾ ಇದೆ? ಸೊ KR ಪುರಂ ಮಾರ್ಕೆಟು. ನಾಟಿ ಕೊತ್ತಂಬರಿ ಇಲ್ಲ, ಎಲ್ಲ ಒಳ್ಳೆ ರೋಸ್ ಗಾರ್ಡನಲ್ಲಿ ಇದ್ದಂಗೆ ಹಾಕಿ ಇಟ್ಟಿದ್ದಾರೆ ಹೂವುಗಳೆಲ್ಲ. ಸಾರಿ ಸೊಪ್ಪೆಲ್ಲ. ಒಬ್ಬಳೇ ಬಂದಿದ್ದೀನಿ, ಯಾರೂ ಬಂದಿಲ್ಲ. ಸಿಂಗಲ್. ನಾನು ಎಣಿಸ್ಲಿಲ್ಲ, ನೀವೇ ಆಗ್ತಾ ಇರೋದು. ಎಷ್ಟು ಐಟಮ್ ಇದೆ ಲೆಕ್ಕ ಹಾಕೋಬೇಕು. ಆಟೋಲಿ ಇಡಿಸುತ್ತಾ 1 2 3 4 5 6 7 8 9 10 11 12 13 ಐಟಮ್ ಎಲ್ಲ ತೋರಿಸ್ತಾರೆ. ಇದಿಷ್ಟು ಆಟೋ. ಟೈಮ್ 5 ಗಂಟೆ. ಎಲ್ಲ ಸಾಮಾನು ಲಗೇಜ್ ಕಾಣಿಸಲ್ಲ, ಏನು ಕಾಣಿಸಲ್ಲ. ಆಟೋಲ್ಲಿ ಹೋಗ್ತಾ ಇನ್ನೂ 5 ಆಗಿಲ್ಲ, 4:50 ಇರಬಹುದು. ನೋಡಿ, ಒಬ್ಬಳೇ ಮಾಡಿರೋದು ಎಲ್ಲ ಕೈ ಇದ್ದೋಯ್ತು. ನೋಡಿ, ಇಷ್ಟು ಐಟಮು ಇಳಿಸಿರೋದು 1 2 13 14 ಬ್ಯಾಗ್ ಇದೆ. ಟೊಮೊಟೊ ಮೂಟೆ, ಮೆಣಸಿನ್ಕಾಯಿ ಮೂಟೆ, ಸೌತೆಕಾಯಿ ಮೂಟೆ, ಎಲ್ಲ ಮೂಟೆನೇನೆ. ತೂಕ ಇರೋದೇನೆ ನೋಡಿ. ಒಬ್ಬಳೇ ಹೋಗಿ ಇಷ್ಟು ಐಟಮ್ ತೊಗೊಂಬರೋ ಅಷ್ಟರಲ್ಲಿ ಬೆಳಿಗ್ಗೆ 2:30 ಬಿಟ್ಟಾಗ ಆಟೋ ಬುಕ್ ಮಾಡಿಕೊಂಡು ರ್ಯಾಪಿಡೋ 2:30ಗೆ ಹೋದೆ. 2:30 2:45 ಆಟೋನ ಕೇಳ್ತಿದ್ದೆ, ಏನು ಮೇಡಮ್ ಇಷ್ಟು ರಾತ್ರಿಲಿ ಕತ್ಲೇಲಿ ಒಬ್ಬರೇ ಬರ್ತಾಯಿದ್ದೀರಾ, ಭಯ ಆಗಲ್ವಾ ಅಂದ. ಅಯ್ಯೋ ಏನು ಭಯ ಆಗಲ್ಲ ನಡಿಯಪ್ಪ, ಇಲ್ಲ ಕೆಲಸ ಆಗಲ್ಲ. ಕರೆಕ್ಟಾಗಿ ನಮ್ಮ ಯಜಮಾನ್ರು ಕೈ ಕೊಟ್ಟರು, ಬರಲ್ಲ ಅಂದ್ಬಿಟ್ರೆ ಲಾಸ್ಟ್ ಮೂಮೆಂಟಲ್ಲಿ ಎಬ್ಬರಿಸಿದ್ರೆ ಇನ್ನೇನು ಮಾಡೋದು. ಫಂಕ್ಷನ್ ಆಗಲೇಬೇಕು. ಅದಕ್ಕೆ ಹೇಳೋದು, ಹೆಣ್ಮಕ್ಳು ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ಅದು ಗಂಡನೇ ಆಗಲಿ ಯಾರೇ ಆಗಲಿ ಅಂತ. ಬೇಜಾರಾಗೋಯ್ತು ನನಗೆ, ಸಖತ್ ಅಪ್ಸೆಟ್ ಆಗೋಯ್ತು ಬರಲ್ಲ ಅಂದಿದ್ದ ತಕ್ಷಣ. ಬರಲ್ಲ ಅಂತ ಇವ್ರು ಮೊದಲೇ ಹೇಳಿದಿದ್ರೆ ನನ್ನ ಮಗನಿಗೆ ಹೇಳಿದರೆ ಎದ್ದು ಬಂದಿರೋನು ಪಾಪ. ನಾನು ಅವನಿಗೂ ಹೇಳಿಲ್ಲ. ಇವಾಗ ಸಡನ್ನಾಗಿ ಅವ್ನಿಗೆ ಹೋಗಿ ಎಬ್ಬರಿಸಿ, ಪ್ಲಸ್ ಅವ್ನಿಗೆ ಎಕ್ಸಾಮ್ ಇದೆ, ಇಲ್ಲಿಂದ ಅವ್ನು ಜಯನಗರ್ಗೆ ಹೋಗಬೇಕು.
ಮಗಳನ್ನ ಕರ್ಕೊಂಡು ಹೋಗೋದು ನನಗೆ ಅಷ್ಟೊಂದು ಇಷ್ಟ ಅನಿಸಲ್ಲ ಬೆಳಗ್ಗೆನೇ ಮಾರ್ಕೆಟಲ್ಲಿ ಅಂತ. ಸೊ ಒಬ್ಬಳೇ ಹೋದೆ. ಕೈ ಬೇರೆ ಮುರಿದೋಗ್ಬಿಟ್ಟಿತ್ತು ನಂದು, ಗೊತ್ತಿತ್ತಲ್ಲ ಅದು. ಕೈ ತೋರಿಸ್ತೀನಿ ನೋಡಿ, ಇದು ಒಂಚೂರು ಮುರಿದೋಗಿರೋದೇ, ಇದು ಕ್ರಾಸ್ ಆಗಿಬಿಟ್ಟಿದೆ ಕೈ. ಸೊ 2 ಕೈನೂ ಮುರಿದೋಗಿತ್ತು. ಎಷ್ಟು ಆಯಿತು, 5 ಇಯರ್ಸ್ ಆಯಿತು. ಬಟ್ ಏನು ತೂಕ ಎಲ್ಲ ಎತ್ತಕ್ಕಾಗೋದಿಲ್ಲ. ಆದರೂ ಎಲ್ಲ 20 kg ಇದೆ. ಟೊಮೆಟೊ 20, ಸೌತೆಕಾಯಿ ಅಂತ ಇನ್ನೂ ಜಾಸ್ತಿನೇ ಇದೆ. ಆಲೂಗೆಡ್ಡೆ ಎಲ್ಲ ತೂಕದ ಐಟಮ್ ಎತ್ಕೊಂಡು ಬರೋ ಅಷ್ಟರಲ್ಲಿ ಸಖತ್ ಬೇಜಾರಾಗೋಯ್ತು. ಅಲ್ಲಿರೋರೆಲ್ಲ ಕೇಳ್ತಾರೆ, ಏನು ಮೇಡಮ್ ಕೊನೆಗೆ ಆಟೋ ಇವಾಗ ಡ್ರಾಪ್ ಮಾಡ್ಬೇಕಾದ್ರೆ ಕೇಳ್ಬಿಟ್ರು, ಏನು ಮೇಡಮ್ ತರಕಾರಿ ಅಂಗಡಿ ಇಟ್ಕೊಂಡಿದ್ದೀರಾ ನೀವು ಅಂತ. ನಾನಂದೆ ಇಲ್ಲಪ್ಪ ತರಕಾರಿ ಅಂಗಡಿ ಇಲ್ಲ ಅಂತ ಅಂದೆ. ಹಿಂಗೆ ಫಂಕ್ಷನ್ನು, ಮತ್ತು ಒಬ್ಬರೇ ಇಷ್ಟೊಂದು ಹಿಂಗೆ ಎತ್ಕೊಂಡು ಹೋಗ್ತಾಯಿದ್ದೀರಾ ಅಂತ ಅಂದರು. ಕೈ ಮುರಿದೋಗ್ಲಿ, ಕಾಲು ಮುರಿದೋಗ್ಲಿ, ಸೊಂಟ ಮುರಿದೋಗ್ಲಿ, ಏನು ಮುರಿದೋದ್ರೂ ಹೆಣ್ಮಕ್ಳು ಕೆಲಸ ಮಾಡೋದು ಮಾಡಲೇಬೇಕು ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ. ಎದೊಳ್ಳಿ ಇವಾಗೇನು ಮಾತಾಡಲ್ಲ, ಫಂಕ್ಷನ್ ಎಲ್ಲ ಮುಗೀಲಿ, ಆಮೇಲೆ ಕ್ಲಾಸ್ ತಗೊಳ್ಳೋಣ. ಸೊ ಇನ್ನೂ ಏನಂತ ಕಾಯ್ತಾ ಇದ್ದೀನಿ ಅಂದರೆ, ದೀಪಕ್ ಬರಬೇಕು, ವಾಚ್ಮ್ಯಾನು. ಬೀಗ ಅವನ ಹತ್ರ ಇದೆ, ಫಸ್ಟ್ ಫ್ಲೋರಲ್ಲಿ ಇಟ್ಬಿಡೋಣ ಅಂತ. ಇನ್ನು ನಮ್ಮ ಮನೆಗೆ ಎತ್ಕೊಂಡೋಗಿ ಮತ್ತೆ ಅಲ್ಲೆಲ್ಲ ಗಲೀಜು ಯಾಕೆ, ಎಲ್ಲ ಫಸ್ಟ್ ಫ್ಲೋರಲ್ಲಿ ಜೋಡಿಸ್ಬಿಟ್ರೆ ಭಟ್ರು ತೊಗೊಂಡ್ರೆ ಈಸಿ ಆಗುತ್ತೆ ಅಂತ, ಎತ್ಕೊಳ್ಳೋಕೆ ಐಟಮ್ಸ್ ಈಸಿ ಆಗುತ್ತೆ ಅಂತ. ಇನ್ನು ಅವನು ಎಬ್ಬಿಸೋಕ್ಕಾಗಲ್ಲ. ಇನ್ನೂ 5 ಕಾಲು, ಎಷ್ಟು ಗಂಟೆಗೆ ಎದ್ದೊಳ್ತಾನೋ ಗೊತ್ತಿಲ್ಲ. ವೇಟ್ ಮಾಡ್ತಾ ಕೂತಿದ್ದೀನಿ ನೋಡಿ ಶೆಡ್ಡಲ್ಲಿ, ಎಲ್ಲ ಜೋಡಿಸ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು. ನೋಡಿ ನೀರು ಕ್ಯಾನ್ ಎಲ್ಲ ತಂದಿಟ್ಟಿದ್ದೀವಿ, ನೀರು ಕ್ಯಾನು, ಜ್ಯೂಸು ಎಲ್ಲ. ಒಂದು 300 ಬಾಟ್ಲಿದೆ ನೀರು ಕ್ಯಾನು. ಜ್ಯೂಸೇನೋ ಒಂದು 200 ಬಾಟ್ಲಿದೆ, ಕಾಣಿಸಲ್ಲ ಬಟ್ ಇದೆ. ಸೊ ಇವೆಲ್ಲ ದಿನಸಿ ಐಟಮ್ಗಳು. ಸಿಲಿಂಡ್ರ್ ಅಂತೂ ಅರೇಂಜ್ ಮಾಡೋ ಅಷ್ಟರಲ್ಲಿ ಸಾಕಾಗೋಯ್ತು. ಬಟ್ ಆದರೆ ಕೊಟ್ಟರು ಪಾಪ, ನಮ್ಮ ಶಾಂತ ಆಂಟಿ ಒಂದು ಕೊಟ್ಟರು, ಇನ್ನೊಂದು ಇದರಿಂದನೇ ಸಿಕ್ತು. ಸೊ ಇದೆಲ್ಲ ಈರುಳ್ಳಿ ಎಲ್ಲ ಐಟಮ್ಸು ಜೋಡಿಸಿದ್ದೀವಿ. ಇದು ನಮ್ಮದೇ ಮನೆ, ಬಾಡಿಗೆಗೆ ಇನ್ನೂ ಯಾರೂ ಬಂದಿಲ್ಲ, ಡ್ಯೂಪ್ಲೆಕ್ಸ್ ಮನೆ, ವೇಟ್ ಮಾಡ್ತಾ ಇದ್ದೀವಿ. ಎಲ್ಲ ಒಂದು ಸರಿ ಹೋಮ್ ಟೂರ್, ಮೊಟ್ಟೆ ಎಲ್ಲ ಒಂದು ಸರಿ ಹೋಮ್ ಟೂರ್ ಮಾಡ್ತೀನಿ. ಸೊ ಆ ಮನೆಯೆಲ್ಲ ಮಾಡೋಕ್ಕಲ್ಲ, ಬಾಡಿಗೆಗೆ ಬಂದುಬಿಟ್ಟಿರ್ತಾರೆ. ಬೇಕಾದ್ರೆ ಇದೊಂದು ಮಾಡ್ಬೋದು, ಅಷ್ಟರಲ್ಲಿ ಯಾರು ಬಂದರೆ. ಇದು ಮಾಡೋಕ್ಕಾಗಲ್ಲ, ನಮ್ಮನೆ ಮಾಡೋಣ. ಈವ್ನಿಂಗ್ ರಾತ್ರಿ 10:30 ಈಗೆಲ್ಲ ಊಟಕ್ಕೆ ಬಂದಿದೆ ಫುಲ್ ಗ್ಯಾಂಗ್. ಚಿತ್ರಾನ್ನ ಸ್ವಲ್ಪ ಹಾಕಪ್ಪ. ಸಾಕು ನೋಡಿ, ಎಲ್ಲ ಒಂದೊಂದು ತಟ್ಟಲ್ಲಿ ಇಬ್ಬರಿಬ್ರು ತಿಂತಾವ್ರೆ. ಅಲ್ಲಿ ಅತ್ತೆ ಸೊಸೆ ಏನೋ ಡೀಪಾಗಿ ಡಿಸ್ಕಷನ್ ಮಾಡ್ತಾವ್ರೆ, ಏನು ಮಾಡ್ತಾವ್ರೋ ಗೊತ್ತಿಲ್ಲ. ನೋಡಿ ಏನೋ ಡಿಸ್ಕಸ್ ಮಾಡ್ತಾ ಇದ್ದಾರೆ. ನಾಳೆ ಯೂಟ್ಯೂಬಲ್ಲಿ ಬರ್ತಾರೆ. ನೋಡಿ ಈ ಕಡೆ ನಾಳೆ ಹಾಕಿ ಅತ್ತೆ ಸೊಸೆ ನೋಡಿ ಹೆಂಗ್ ಮಾತಾಡ್ತಾ ಇದ್ದಾರೆ ಅಂತ. ಸೊ ಇದು 3ನೇ ಬ್ಯಾಚು ಊಟ. ಈವ್ನಿಂಗ್ ಇನ್ನು ಬೆಳಗ್ಗೆನೇ ಎದ್ದೊಳ್ಬೇಕು 4 ಗಂಟೆಗೆ. ಸೊ ಬೆಳಗ್ಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಈವ್ನಿಂಗ್ದು ಒಳ್ಳೆ ಎಲ್ಲರೂ ಸೇರಿದ್ರು. ಅಂದ್ಕೊಂಡಿರಲಿ ಜನ ಬರ್ತಾರೆ ಅಂತ. ಏನಿಲ್ಲ, ಎಷ್ಟು ಜನ ಬಂದಿದ್ರು? 25 to 30 ಮೆಂಬರ್ಸ್ ಬಂದುಬಿಟ್ಟಿದ್ರು. ಗೊತ್ತೇ ಇರಲಿಲ್ಲ, ಸಡನ್ನಾಗಿ ಟಕ ಅಂತೆಲ್ಲ ಆಯಿತು. ನಾನು ಬೇರೆ ಓದರಕ್ಕೆ ಹೋಗ್ಬಿಟ್ಟಿದ್ದೆ. ಸೊ ಬಂದ್ವಿ. ಇವಾಗ ಆಲ್ರೆಡಿ 11 o'clock ಟೈಮು. ಬೆಳಿಗ್ಗೆ 4 o'clock ಎತ್ತಿ ಕುರಿ ಪೂಜೆ ಮಾಡಿ, ಕುರಿ ಹೊಡೆದು ಎಲ್ಲ ಇಲ್ಲಿಗೆ ಬರೋಷ್ಟರಲ್ಲಿ ಮತ್ತೆ 5 ಗಂಟೆ 5:30 ಮತ್ತೆ ಕೆಲಸ. ನಾನು ಬರಬೇಕಾ? ನಿಮ್ಮ ಇಷ್ಟ. ನನ್ನ ತಮ್ಮ ಬರ್ತಾನೆ, ನನ್ನ ಮಗ ಬರ್ತಾನೆ. ಬಾಸ್ ಬಂದ್ಬಿಟ್ರು ನೋಡಿ. ಇವರು ನಿನ್ನೆ ಬರಲಿಲ್ಲ, ಹೋಗ್ತಾರಕ್ಕೆ. ಆಯ್ತು, ಇವತ್ತು ಬಂದಿನಲ್ಲ ಎಲ್ಲೋ ಒಂದು ಬಂಟಿ. ಮಾರ್ನಿಂಗ್ ಟೈಮ್ 4:30. ಸೊ ಮನೇಲಿ ಸುಮ್ಮನೆ ದೀಪ ಅಂಟಿಸ್ಬಿಟ್ಟು ಕುರಿ ಪೂಜೆ ಮಾಡೋಕ್ಕೆ ಹೊರಟಿದ್ದೀವಿ. ಎಲ್ಲರೂ ರೆಡಿ ಆಗಿದ್ದಾರೆ. ಕೂದಲು ಬಿಟ್ಕೊಬಿಡ. ಸೊ ಎಲ್ಲ ರೆಡಿಯಾಗಿ, ಇನ್ನೊಂದು ಸರಿ ಬಾಲ ಹೇಳಿರಿ ರೀ. ಬಾಲ ಎಳ್ದಿದ ತಕ್ಷಣ ಬಂದು ರಪ್ಪ ಅಂತ ವಾಡಿಯಾಗಿ ಬಂದ್ಬಿಡ್ತು. ಅದೇ 2 ಕಾಲು ಇದು ಮಾಡು, ಅದು ಕಾಲು ನೀರು ಹಾಕೋ. ಅದಕ್ಕೂ ಹಾಕಿಲ್ಲ. ಹೂವು. ಸೊ ಮೇಕಪ್ ಅವ್ರು ಬಂದರು, ಎಲ್ಲ ರೆಡಿ ಮಾಡಿ ಹೋದ್ರು. ಫುಲ್ ಸ್ಯಾರಿ ತೋರ್ಸೋಕ್ಕಾಗಲ್ಲ, ಯಾರು ಬರಬೇಕು. ಸದ್ಯಕ್ಕೆ ನಂದು ನಾನೇ ಇಟ್ಕೊತಾ ಇದ್ದೀನಿ. ನನ್ನ ವಿಡಿಯೋ ನಾನೇ ಮಾಡ್ತಾಯಿದ್ದೀನಿ. ದೇವ್ರ ಮನೆ ರೆಡಿ ಮಾಡಿರೋದು.
ದೂರದಿಂದ ತೋರಿಸ್ತೀನಿ. ಓಕೆ, ಸೊ ನಾನು ರೆಡಿ ಆಗೋದ್ರಲ್ಲಿ ಬ್ಯುಸಿ ಇದ್ದೆ. ನಮ್ಮ ಮನೆಯವರು, ನಮ್ಮ ಅಕ್ಕ, ನಮ್ಮಮ್ಮ 3 ಜನ ಸೇರಿ ಮಾಡಿರೋದು ಪಾಪ. ಸೊ ಇದು ತೂಗುದೀಪ ಬಂದು ಮಮ್ಮಿ ಕೊಟ್ಟಿದ್ದು ಪೂಜೆಗೆ. ಇವರು ಇಲ್ಲೆಲ್ಲ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಅಕ್ಕ, ನಮ್ಮಮ್ಮ ರೆಡಿಯಾಗಿ ಕೂತ್ಬಿಟ್ಟಿದ್ದಾರೆ. ನಮ್ಮ ಅಕ್ಕ ರೆಡಿ, ಇನ್ನು ನನ್ನ ಮಗಳು ಮಾಡ್ಕೋತಾ ಇದ್ದಾಳೆ. ಸುಮ್ಮನೆ ಹಿಂಗೆ ಒಂದೇ ಪೋಸ್ ಕೊಟ್ಬಿಡು. ಸೂಪರ್. ಪೂರ್ವಿ ಎಲ್ಲೋ ಗೊತ್ತಿಲ್ವೇ? ಪೂರ್ವಿ ಎಲ್ಲಿದ್ಯಾ? ಎಲ್ಲಿ ಬಂದು ನನ್ನ ಸುಂದ್ರಿ? ಈ ಕಡೆ ಬಾ, ಕಾಣಿಸ್ತಾ ಇಲ್ಲ. ಹೆಂಗ್ರಿ ಅವಳೆ ಮಗಳು? ಯಾರು ನಮ್ದ ನಿಂದ ಅದು ಕಸ? ನೋಡಿ ಅಲ್ಲೇ ಬೆಳಕಿಗೆ. ಹಾಂ, ಇಲ್ಲ ಈ ಕಡೆ ಬಾ. ಹಾಂ ಸೊ ಚಿನ್ನ ಇನ್ನೂ ಸಣ್ಣ ಆಗಬೇಕು. ಫುಲ್ ನಿಂತ್ಕೊಂಡು ಡ್ರೆಸ್ ತೋರಿಸೋಣ. ಹಿಂದೆ ಸ್ಲಿಪ್ಪರೇ ಕಾಣಿಸ್ತಾ ಇದೆ. ಸೂಪರ್. ಸೊ ಇದೆ ಹೊಸದು ಪೂಜೆಗೆ ಅಂತ ಕೊಡಿಸಿರೋದು. ನೀನು ಹಾಕೊಂಡಿಲ್ಲ ಪೂಜೆಗೆ ಹೊಸದು ಕೊಡ್ಸಿರೋ ನೆಕ್ಲೆಸ್. ಏನ ಸಾಕು ನನಗೆ, ಸಾಕು ಸಾಕು. ಸಾಕು ಸಾಕು. ನೋಡಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರ ಗೆಸ್ಟಿಗೆ. ಹಾಕು ಹಾಕೊಂಡು ತಿನ್ನು. ಇದೆ ನೋಡು, ಗೊಜ್ಜಿದೆ, ತಿನ್ನು. ತಿಂಡಿಗೆ ಉಪ್ಪಿಟ್ಟು ಚಿಕನ್, ತಿಂಡಿಗೆ ಉಪ್ಪಿಟ್ಟು ಚಿಕನ್ ಫ್ರೈ ಮಾಡಿಸಿದ್ದೆ. ಸೊ ಆಗಿದೆ, ಇದೆಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ಬಂದವ್ರಿಗೆ ಒಂದೇ ಕಡೆ ಆಗಲ್ಲ ಅಂತ. ಸ್ಕೂಲ್ ಬಾಯ್ ರೆಡಿಯಾಗಿ ಬಂದ. ಇದು ಸ್ಕೂಲ್ ಕಲರ್ ಇರುತ್ತಲ್ಲ ಆ ಥರ. ನನ್ನ ಬ್ಲಾಗಲ್ಲಿ ಇದೆಯಾ ಕಣೋ. ಸೊ ರೆಡಿಯಾಗಿ ಬಂದ ನಮ್ಮ ಹುಡುಗ. ಡೈಲಿ ಇಲ್ಲ, ಈ ಫಂಕ್ಷನ್ದು ಸುಮ್ಮನೆ ಇರಲಿ ಅಂದ ಮೆಮೊರಿಗೆ. ಅದು ಕೊಟ್ಟಾಗ ದೇವ್ರು ನೆನೆಸ್ಕೊಂಡು ಅಣಿಸಿ ಮುನೇಶ್ವರನ. ಭೈರೇಶ್ವರ ಇನ್ನೊಂದು ಎತ್ಕೊಳ್ಳಿ, ಪರವಾಗಿಲ್ಲ. ಅಲ್ಲಿ ಮೇಲೆ ಹಚ್ಚಿ ಅಂತ ಕೆಳಗಚ್ಚಕ್ಕಿಂತ ಮುಂಚೆ. ಕೆಳಗಚ್ಚಕ್ಕಿಂತ ಮುಂಚೆ ಮೇಲೆ ಹಚ್ಬಿಡ್ಬೇಕಾಯ್ತ್ರಿ. ಎಡಕ್ಸುತ್ತಾ? ನೀವು ಹಚ್ಚಲಿ ಅದು ಬೇರೆ ಎತ್ಕೋ. ಕೊಡು ಕೊಡು, ಅಲ್ಲಿ ಕೊಡು. ಅಲ್ಲಿ ಹಾಕಿ, ಅಲ್ಲಿ ಹಾಕಿ ಎತ್ಕೊಂತಾರ. 2 ಅದಕ್ಕೆ ಹೇಳಿದ್ದು ತಟ್ಟೆ ಎತ್ಕೊಡ್ತೀನಿ. ನಿಧಾನ. ಆ ಸೋಫಾ ಹಿಂದೆ. ಸೀಮಾ ಶ್ರೀನಿವಾಸ್. ಲಾಸ್ಟಲ್ಲಿ ಕುತ್ಕೊಂಡು ಈಗ 5:30 ಟೈಮ್ ಊಟ ಮಾಡ್ತಾ ಇರೋದು. ನನ್ನ ತಮ್ಮ ನನಗೋಸ್ಕರ ಕಾಯ್ತಾ ಇದ್ದು ಊಟ ಮಾಡ್ತಾ ಇದ್ದೀನಿ. Congratulations for your new home. ಥ್ಯಾಂಕ್ ಯು.